ಗುರುಜಿ. ಈಗ ಶಿವಂ ವಾಸ್ತು ಅನ್ನೋ ಸಮಯ ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ ವಾಸ್ತುವಿನ ಈ ವಿಭಾಗದಲ್ಲಿ? ನೋಡಿ ವೀಕ್ಷಕರೇ, ವಾಸ್ತು ಅನ್ನೋದು ಬಹಳ ಮುಖ್ಯ ಅಂತ ಮೊದಲಿಂದ ಹೇಳ್ತೀನಿ. ಗೃಹಬಲ ಯಾವುದೇ ಕಾರಣಕ್ಕೂ ಗೃಹಕ್ಕೂ ವ್ಯತ್ಯಾಸ ಒಂದು ರಕಾರ, ಓಂಕಾರ. ಅದಕ್ಕೆ ಈ ಓಂಕಾರ ಅನ್ನೋ ಶಬ್ದ ಮನೆಯಲ್ಲಿ ಬಹಳ ಚೆನ್ನಾಗಿ ಮೂಡ್ತಾ ಇದ್ದರೆ ಯಾವ ಗ್ರಹಗಳಿಗೂ ದೋಷಗಳು ನಮ್ಮ ಮನೆಗೆ ಬರಲ್ಲ ಅಂತೀವಿ. ಅದಕ್ಕೆ ಗೃಹಗಳನ್ನು ಬಹಳ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತೀವಿ. ಇಂಥ ಒಂದು ಗೃಹನ ಶುಭ್ರವಾಗಿಗಿಂತ ಶುಚಿರ್ಭೂತಕ್ಕಿಂತ ಯಂತ್ರ ಮಂತ್ರ ತಂತ್ರದಿಂದ ಆ ದೈವಿಕ ಸ್ವರೂಪದಲ್ಲಿ ಇಟ್ಕೋಬೇಕು. ಹೇಗೆ? ಶಿವ ಅನ್ಬೇಕು. ಬನ್ನಿ ಶಿವ ಅನ್ಬಿಡೋಣ. ಬಹಳ ಸಂತೋಷ. ಇಂಥ ಒಂದು ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನೋಡಿ, ಇವತ್ತಿನ ದಿವಸ ಈ ವಾಸ್ತುಯುತವಾಗಿರತಕ್ಕಂಥ ಜೀವನ, ವಾಸ್ತವ್ಯ ಅನ್ನೋದು ಪ್ರತಿಯೊಬ್ಬನಿಗೂ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ವಾಸ್ತವ್ಯ ಬಹಳ ಮುಖ್ಯ. ಈ ವಾಸ್ತವ್ಯ ಯಾವತ್ತಿನ ದಿವಸ ಅಂದರೆ ಪ್ರತಿಯೊಂದು ಜಾಗದಲ್ಲೂ ನೀವು ಎಲ್ಲಾದರೂ ಒಂದು ವಾಸ್ತವ್ಯ ಹುಡ್ತೀವಿ. ಯಾತ್ರೆಗೆ ಹೋಗ್ತೀವಿ ನಮ್ಮ ಸ್ಥಳಕ್ಕೆ. ಆ ಸ್ಥಳಕ್ಕೆ ಹೋದ ತಕ್ಷಣ ಒಂದು ಒಳ್ಳೆ ವಾಸ್ತವ್ಯ ಅಂಥೇಳಿ ಯಾವುದೋ ಒಂದು ರೂಮೋ ತೊಗೊತಾರೆ. ಕೆಲವರು ಮಠಕ್ಕೆ ಹೋಗ್ತಾರೆ, ಕೆಲವರು ಚೌಲ್ಟ್ರಿಲಿ ಇಳ್ಕೊತಾರೆ. ಆದರೆ ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಏನಾಗತ್ತೆ ಹೇಳೋಕ್ಕಾಗಲ್ಲ. ಹಾಗೆ ನಮ್ಮ ಮನೆಗಳಲ್ಲಿ ವಿಶೇಷವಾಗಿ ಸಾಯಂಕಾಲದವರೆಗೂ ಪ್ರತಿಯೊಬ್ಬ ಮನುಷ್ಯನೂ ದುಡಿದು ಎಲ್ಲ ಬಂದಿರ್ತಾನೆ. ಆ ದುಡಿದು ಬಂದಾಗ ಅವನಿಗಿರ್ತಕ್ಕಂಥ ಆಯಾಸಗಳೆಲ್ಲ ಲೋಪದೋಷಗಳೆಲ್ಲ ದೂರವಾಗಕ್ಕೆ ಮನೆ ನೆಮ್ಮದಿ. ಅದಕ್ಕೆ ಮನೆ ಕಟ್ಟಿ ನೋಡಿ ಅಂತ ಹೇಳ್ತಾರೆ. ಇಂಥ ಒಂದು ಸುಖವಾಗಿರ್ತಕ್ಕಂಥ ಜೀವನ ಒಂದು ಒಳ್ಳೆ ಮನೆಯಲ್ಲಿರಬೇಕು ಅಂದರೆ ಎಷ್ಟು ಕಷ್ಟ. ಆ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ. ಆ ಮನೇಲಿ ನೀವು ಇರಬೇಕಾದ್ರೆ ಎಷ್ಟು ಕಷ್ಟ. ಅದಕ್ಕೆ ವಾಸ್ತವ್ಯ ಅನ್ನೋದಕ್ಕಿಂತ ವಾಸ್ತು ಇಲ್ಲದೆ ಇರೋ ಮನೆ, ವಾಸ್ತು ಪುರುಷನ ಅನುಗ್ರಹ ಇಲ್ಲದೆ ಇರೋ ಮನೆ, ಶಿವ ಅಂತ ಹೇಳ್ತಾ ಶಿವಂ ವಾಸ್ತು ಅಂತ ಆ ಶಿವನ್ನ ಕರಿದೇ ಇರತಕ್ಕಂಥ ಮನೆ ಯಾವತ್ತಿದ್ರೂ ಹಾಳು. ಅದಕ್ಕೆ ಈ ಒಂದು ಶಿವಂ ವಾಸ್ತುವಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮಗೆಲ್ಲರಿಗೂ ತಿಳಿಸ್ಬೇಕು. ತೊಟ್ಟಿ ಮನೆ ಆಯಿತು, ಕಟ್ಟಡ ನಿರ್ಮಾಣ ಆಯಿತು. ಕಟ್ಟಡ ನಿರ್ಮಾಣದ ಮೇಲೆ ಒಳಭಾಗದಲ್ಲಿರ್ತಕ್ಕಂಥ ರಂಧ್ರಗಳಲ್ಲಿ ಏನೇನು ಮಾಡಿಸಾಕ್ತಾರೆ, ಹೇಗಿರುತ್ತೆ, ಜೀವನದಲ್ಲಿ ಗಂಡ ಹೆಂಡತಿ ಮಲ್ಕೊಳ್ಳೋ ರೂಮ್ ಯಾವುದು ಎಲ್ಲ ನೋಡ್ಕೊಂಡು ಬಂದ್ವಿ. ನಮ್ಮಲ್ಲಿರ್ತಕ್ಕಂಥದ್ದು ಕಿಟಕಿ ಬಾಗಿಲುಗಳು ಅಂತ ಹೇಳಿದ್ವಿ. ಈ ಕಿಟಕಿ ಬಾಗಿಲುಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬಾಗಿಲು ಸಮವಾಗಿರಬೇಕು ಅಂತ. ಬಾಗಿಲು ಯಾವತ್ತೂ ಸಮ ಅಂದರೆ ಒಂದಕ್ಕೊಂದು ಎದುರಾಗಿರಬೇಕು. ಎರಡನೇ ಭಾಗ ಕಿಟಕಿಗಳು ಯಾವತ್ತಿದ್ರೂ ನಾವು ಏನು ಹೇಳ್ತೀವಿ 7, 9, 11 ಹಾಗಿರಬೇಕು. ಅಂದರೆ ಸಮ ಇರಬಾರ್ದು, ಬೆಸೆ ಇರಬೇಕು ಅಂತ. ಈ ವಿಶೇಷವಾಗಿರ್ತಕ್ಕಂಥ ಬಾಗಿಲು ಕಿಟಕಿಗಳ ಮಧ್ಯದಲ್ಲಿ ನಮ್ಮ ಜೀವನ. ಯಾತಕ್ಕೆ ಅಂದರೆ ವೆಂಟಿಲೇಷನ್, ಅಂದರೆ ಮೇಲ್ಗಡೆ ಇರತಕ್ಕಂಥ ಮೇಲ್ಛಾವಣಿ ಏನಿದೆ ಆ ಮೇಲ್ಛಾವಣಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ರಂಧ್ರವೇ ವೆಂಟಿಲೇಷನ್. ಕಿಟಕಿಗಳು ಬಾಗಿಲುಗಳಿರುತ್ತೆ, ವೆಂಟಿಲೇಷನ್ಗೆ ಬಾಗಿಲಿರಲ್ಲ. ಆದ್ದರಿಂದ ಆ 9 ನವದ್ವಾರಗಳ ವೆಂಟಿಲೇಷನ್ ಅಂತ ಏನು ಹೇಳ್ತೀವಿ, ಗಾಳಿ ಬರಕ್ಕೆ ಹೋಗೋಕ್ಕೆ ತೊಟ್ಟಿ ಮನೆಯಲ್ಲಿ ಆ ಕಾಲದಲ್ಲಿ ಕಟ್ಟೋರು ಅದನ್ನೇನು ಮಾಡ್ತಿದ್ರು, ಕಿಟಕಿಗಳನ್ನ ಹೀಗೆ ಮೇಲೆ ತೆಗೆಯೋದು, ದಾರದಲ್ಲಿ ಎಳೆಯೋದು, ಆ ಕಿಟಕಿಗಳೆಲ್ಲ ತೆಗೆದು ಮತ್ತೆ ತಿರುಗಿ ಮುಚ್ಚೋದು, ಆ ಥರ ಮಾಡ್ತಾಯಿದ್ರು. ಇದನ್ನು ಭಾಳ ಚೆನ್ನಾಗಿ ಆ ವೆಂಟಿಲೇಷನ್ ಅಂದರೆ ಮೇಲ್ದ್ವಾರ ಅಂತ ಕರಿತಿದ್ರು, ಮೇಲ್ಕಿಟಕಿ ಅಂತ ಕರೆಯೋದು. ಈ ಮೇಲ್ಕಿಟಕಿ ಮೇಲ್ದ್ವಾರ ಯಾತಕ್ಕೆ ಅಂದರೆ ಬಹಳ ಮುಖ್ಯ. ಪ್ರತಿಯೊಬ್ಬನಿಗೂ ಪ್ರಾಣ ಬರೋದು ಇಲ್ಲೇ, ಪ್ರಾಣ ಹೋಗೋದು ಇಲ್ಲೇ. ಅದಕ್ಕೆ ಅಪಾನ ಪ್ರಾಣ ಅಂತ ಕರೀತಾರೆ. ಏನೋ ಶಾಸ್ತ್ರ ಹೇಳುವಾಗ ತಲೆ ಮೇಲೆ ಕೈ ಇಟ್ಕೊಂಡು ಅಪಾನ ಪ್ರಾಣ ಅಂತ. ಪ್ರಾಣ ಬರುತ್ತೆ, ಪ್ರಾಣ ಹೋಗುತ್ತೆ. ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಈ ಪ್ರಾಣ ಬಂದು ಹೋಗೋಕ್ಕೆ ಒಂದು ಸಮಯ ಆ ವೆಂಟಿಲೇಷನ್ ಅಂತ ಕರಿತೀವಿ. ಅದಕ್ಕೆ ಪ್ರತಿಯೊಬ್ಬರು 9 ವಿಶೇಷವಾಗಿರ್ತಕ್ಕಂಥ ವೆಂಟಿಲೇಷನ್ ಅಂದರೆ ಕೆರಡ ಕಿಟಕಿ ಬಾಗಿಲಿರೋದಲ್ಲ, ಬಾಗಿಲು ಇಲ್ಲದೆ ಇರತಕ್ಕಂಥ ವೆಂಟಿಲೇಷನ್. ಪ್ರತಿ ಒಂದು ಏನು ಆಯ ಅಂತ ಕಟ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅಡುಗೆ ಮನೆ ಅಂತ ಇಟ್ಕೊಳ್ಳಿ. ಅಡುಗೆ ಮನೆಗೆ ಒಂದು ವೆಂಟಿಲೇಷನ್, ಮೇಲ್ಗಡೆ ಒಂದು ಯಾವತ್ತೂ ದ್ವಾರ ಇರಬೇಕು, ಅದು ಉಸಿರಾಡ್ತಾನೇ ಇರಬೇಕು ಅಂತ. ಬೆಡ್ರೂಮ್ ಇಟ್ಟರೆ ಅಲ್ಲೊಂದು ವೆಂಟಿಲೇಷನ್ ಯಾವತ್ತು ಉಸಿರಾಡ್ತಾ ಇರಬೇಕು. ಅಂದರೆ ಉಸಿರಾಡೋ ಜಾಗವನ್ನು ಪ್ರತಿಯೊಂದು ಕೋಣೆಗೂ, ಪ್ರತಿಯೊಂದು ಆಯಕ್ಕೂ, ಪ್ರತಿಯೊಂದು ಪಾಯಕ್ಕೂ ಇಡಲೇಬೇಕು. ಎಷ್ಟು ಕೋಣೆಗಳು ಕಟ್ತಿರೋ, ಎಷ್ಟು ಆಯಗಳು ಕಟ್ತಿರೋ, ಎಷ್ಟು ಆ ಕೋಣೆಗಳ ವಿಶೇಷವಾಗಿರ್ತಕ್ಕಂಥ ಮೇಲ್ಛಾವಣಿ ಮೇಲೆ ಕಟ್ತಿರೋ, ಆ ಮೇಲ್ಛಾವಣಿಗೂ ನಿಮ್ಮ ಇರ್ತಕ್ಕಂಥ ಗೋಡೆಗೂ ಮಧ್ಯದಲ್ಲಿ ಬರ್ತಕ್ಕಂಥ ವೆಂಟಿಲೇಷನ್ ಉಸಿರಾಡೋ ಜಾಗ, ಆ ಉಸಿರಾಡೋ ಜಾಗ ಮಾತ್ರ ಎಲ್ಲದಕ್ಕೂ ಇರಲೇಬೇಕು. ಅದಕ್ಕೆ ಒಂದೊಂದು ಕೋಣೆಗೂ, ಅಡುಗೆ ಮನೆಗೆ, ಬಾತ್ರೂಮ್ ಲೆಟ್ರಿನಿಂದ ಹಿಡಿದು ರೂಮ್ಗಳಿಗಾಗಲಿ ಹಾಲ್ಗಳಿಗಾಗಲಿ ಬಹಳ ವಿಶೇಷ. ಆದರೆ ಬ್ರಹ್ಮಸ್ಥಾನದಲ್ಲಿ ತೊಟ್ಟಿ ಮನೆಗೆ ಬೈಲೇ ಓಪನ್. ಅದಕ್ಕೆ ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಅದಕ್ಕೆ ಮಳೆ ಗಾಳಿ ಬೆಳಕು ಎಲ್ಲವೂ ಒಳಭಾಗದಲ್ಲಿ ತಾನಾಗೇ ಬರುತ್ತೆ. ಗಾಳಿ ಮಾತ್ರ ಈ ವೆಂಟಿಲೇಷನ್ಸ್ ಮುಖಾಂತರ ಬರುತ್ತೆ.
ಇದು ನಿಜವಾಗ್ಲೂ ಪ್ರತಿಯೊಬ್ಬರು ಇಡಬೇಕು. ಇದನ್ನು ಹೇಗಿಡಬೇಕು? 9, 11, 13, 15 ಹೀಗೆ. ಅಂದರೆ ಎಷ್ಟು ಕೋಣೆ ಕಟ್ತೀರಾ, ಎಷ್ಟು ಬೆಡ್ರೂಮ್ ಕಟ್ತೀರಾ, ಎಷ್ಟು ಆಯಗಳು ಮಾಡ್ಕೊತೀರಾ. ಅಂದರೆ ಒಂದು ಪುಟಾಣಿ ದೇವ್ರ ಮನೆ ಅಂತ ಇಟ್ಕೊಳ್ಳಿ, ಆ ದೇವ್ರ ಮನೆ ಕೂಡ ವೆಂಟಿಲೇಷನ್ ಬೇಕು. ಯಾಕೆ ಆ ವೆಂಟಿಲೇಷನ್ ಅಂದರೆ, ಎಷ್ಟು ಚೆನ್ನಾಗಿ ವೆಂಟಿಲೇಷನ್ ಉಸಿರಾಡ್ತಾ ಇರುತ್ತೋ, ಅಕಸ್ಮಾತ್ ನೀವು ಮಾಡಿ ಮೇಲೆ ಹೋಗಿರ್ತೀರ, ದೇವ್ರ ಮನೆಯ ಮೇಲ್ಗಡೆ ಇನ್ನೊಂದು ಕೋಣೆ ಬರಲೇಬಾರ್ದು, ದೇವ್ರ ಮನೆಯ ಮೇಲೆ ಬಾತ್ರೂಮ್ ಲೆಟ್ರಿನ್ ಇಡಲೇಬಾರ್ದು, ದೇವರ ಮನೆಯ ಮೇಲೆ ಯಾವ ಕಾಲಕ್ಕೂ ಮೇಲ್ಗಡೆ ಓಡಾಡಬಾರ್ದು ಅನ್ನೋದಕ್ಕೆ ಏನು ಮಾಡೋದು? ಮಧ್ಯಬ್ರಹ್ಮಸ್ಥಾನ. ಅಂದರೆ ಇಡೀ ಮನೆಗೆ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ದೇವ್ರ ಮನೆಯ ಮೇಲೆ ಮಾತ್ರ ಒಂದು ಗೋಪುರಾಕಾರದಲ್ಲಿ ಮಧ್ಯ ಬಿಟ್ಬಿಡೋರು. ಅದನ್ನೇನು ಮಾಡೋರು? ಆ ಕಾಲದಲ್ಲಿ ಏನು ಮಾಡೋರು? ಮೇಲ್ಗಡೆ ಮಾಳಿಗೆ ಅನ್ನೋದೇ ಇರ್ತಿರಲಿಲ್ಲ. ಏನಿದ್ರು ಒಂದು ರೂಮ್ ಮೇಲೆ ಇನ್ನೊಂದು ಅಂಥೇಳಿ ಅಟ್ಟಂಗಿ ಅಂತ ಕಟ್ಟೋರು, ದಾರ ಕಟ್ಕೊಂಡು ಹೋಗ್ತಾ ಇದ್ರು. ಅಷ್ಟೇ ಬಿಟ್ಟರೆ ನಿಜವಾಗ್ಲೂ ಮಾಳಿಗೆಗಳೆಲ್ಲ ಈಗೆಲ್ಲ ಬಂದಿರೋದು. ಅದಕ್ಕೆ ಮೇಲ್ಮಾಡಿ ಅಂತ ನೀವು ದಯವಿಟ್ಟು ಕಟ್ಟಿದ್ರೆ, ಕೆಳಗಡೆ ದೇವ್ರ ಮನೆ ಕಟ್ಟಿದ್ರೆ, ಮೇಲ್ಗಡೆ ಬಾಡಿಗೆಯವ್ರು ಕೊಟ್ಟಿದ್ರೆ ಅಲ್ಲೂ ದೇವ್ರ ಮನೆ ಇರಬೇಕು. ಮೇಲ್ಗಡೆ ಬಾಡಿಗೆ ಮನೇಲಿ ಏನು ಮಾಡ್ತಾರೆ? ಮೇಲ್ಗಡೆ ಬಾತ್ರೂಮ್ ಲೆಟ್ರಿನ್ ಹಾಕ್ಬಿಡ್ತಾರೆ. ಇಲ್ಲಿ ಇದರ ಮೇಲೆ ಯಾವ ಕಾಲಕ್ಕೂ ಕೂತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ದೇವ್ರ ಮೇಲೆ ಯಾವತ್ತು ಓಡಾಡ್ತೀರಾ, ಜೀವನ ಪೂರ್ತಿ ಆಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟು ದೇವ್ರ ಮೇಲೆ ನಡೀತಾರೆ. ಯಾಕಂದರೆ ನೋಡಿ, ಭೂಮಿಯೆಲ್ಲ ದೇವರೇನೆ, ನಾವು ನಡ್ಕೊಂಡು ಹೋಗೋದೆಲ್ಲ ದೇವರೇನೆ. ಆದರೂ ಸಹ ನಿಜವಾಗ್ಲೂ ದೇವಸ್ಥಾನ ಅಥವಾ ದೇವರ ಮನೆ, ದೇವರ ಕೋಣೆ ಅಂತ ಮನೇಲಿ ಕಟ್ಟಿದಾಗ ಆ ಒಂದು ಆಲಯ ನಿಮ್ಮಲ್ಲಿ ಮನಸ್ಸಿಗೋಸ್ಕರ ಹೊಂದುತ್ತೆ. ಅದಕ್ಕೆ ಹೃದಯ ಕಮ್ಮಿ ಆಗ್ತಾ ಹೋಗುತ್ತಂತೆ ಉಸಿರಾಡೋದು. ಅದಕ್ಕೆ ಈ ವೆಂಟಿಲೇಷನ್ಸ್ ಯಾವಾಗ ಇಡ್ತಿರೋ, ದೇವ್ರ ಮನೆ ಮೇಲೆ ಯಾವತ್ತು ನಡೆಯಲ್ವೋ ಆವತ್ತು ವಿಶೇಷತೆ. ಅದಕ್ಕೋಸ್ಕರ ಆ ದೇವ್ರ ಮನೆಗಳ ಮೇಲೆ ಏನು ಮಾಡ್ತಾರೆ, ಕೆಲವರೆಲ್ಲ ಬೆಡ್ರೂಮ್ ಒಳಗಡೆ ಸೇರಿಸ್ಕೊಂಡು ವಾರ್ಡ್ರೋಬ್ ಥರ ಮಾಡಿ ಇಟ್ಬಿಡ್ತಾರೆ. ನಡ್ಕೊಂಡು ಹೋಗೋಕ್ಕಲ್ಲ, ವಾರ್ಡ್ರೋಬ್ ಮಾಡಿ ಇಟ್ಬಿಡ್ತಾರೆ. ಕೆಳಗಡೆ ಏನು ಮಾಡಿರ್ತಾರೆ ದೇವ್ರ ಮನೆ, ಮೇಲ್ಗಡೆ ವಾರ್ಡ್ರೋಬ್ ಮಾಡಿಬಿಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ, ಅದ್ರ ಪಾಡ್ಗದು ಈ ರೂಮಿಂದ ಆ ರೂಮ್ ಓಡಾಡೋ ಜಾಗ ಇದೆಯಲ್ಲ ಅಲ್ಲಿ ಮಾಡಿ ಇಟ್ಬಿಡ್ತಾರೆ. ಎಷ್ಟು ನಡೀತಾರೋ ದೇವ್ರಂತೂ ಬೇಜಾರು ಮಾಡ್ಕೊಳ್ಳಲ್ಲ. ದೇವ್ರ ಮೇಲೆ ನಡೆದೇ ಅಂದ ತಕ್ಷಣಕ್ಕೆ ಯಾವತ್ತೂ ನಾವೆಲ್ಲ ತಾಯಿ ಮಡ್ಲಲ್ಲೇ ಇರೋದು. ಆದರೂ ಸಹ ಆಯುಸ್ಸು ಕಮ್ಮಿ ಆಗುತ್ತೆ. ಈ ಆಯುಸ್ಸು ಕಮ್ಮಿ ಆಗೋಕ್ಕೆ ಉಸಿರಾಡೋ ಜಾಗವೇ ವೆಂಟಿಲೇಷನ್ಸ್. ಅದಕ್ಕೆ ಇದಕ್ಕೆಲ್ಲ ಬಹಳ ಮುಖ್ಯ ದ್ವಾರಗಳು. ಈಗ ದ್ವಾರಕ್ಕೆ ಬರೋಣ. ಆ ದ್ವಾರದಲ್ಲಿ ಒಂದಕ್ಕೊಂದು ಎದುರಾಗಿದ್ದರೆ ಹೇಗೆ? ದ್ವಾರ ಯಾವ ಕಾಲಕ್ಕೂ ಅರ್ಧಂಬರ್ಧ. ಅಂದರೆ ನೋಡಿ, ಈ ದ್ವಾರ ಪೂರ್ತಿ ಇನ್ನೊಂದು ದ್ವಾರಕ್ಕೆ ಎದುರು ಭಾಗದಲ್ಲಿ ಇರಬೇಕು. ಅಂದರೆ ಕುತ್ತು ಬರಬಾರ್ದು ಅಂತ ಹೇಳಿ, ಯಾವುದೇ ಅಡ್ಡ ಬರಬಾರ್ದು. ಮುಂಭಾಗದ ದ್ವಾರಕ್ಕೂ ಹಿಂಭಾಗದ ದ್ವಾರಕ್ಕೂ ಯಾವುದೇ ವ್ಯತ್ಯಾಸಗಳು ಹೇಗಿರಬೇಕು, ಇದನ್ನು ತಿಳ್ಕೊಳ್ಳೋಕ್ಕೆ ನೀವೆಲ್ಲ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯ್ತಾ ಇರಬೇಕು. ನಾವು ಹೇಳೋಕ್ಕೆ ಸಿದ್ಧವಾಗಿರಬೇಕು.